ನೋಡಿ ಸರ್, ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಶ್ರೀರಂಗಪಟ್ಟಣ ಕೋಟೆ ಇದೆ. ಈಗ ನಾವು ಕೋಟೆಯಿಂದ ಹೊರಗಡೆ ಇರೋದು. ಇದು ಪಾರ್ಟ್ ಆಫ್ ಶ್ರೀರಂಗಪಟ್ಟಣ, ಬಟ್ ಔಟ್ ಸೈಡ್. ಕೋಟೆ ಒಳಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಅದರಿಂದ ಇವರಿಗೆ ಶ್ರೀರಂಗಪಟ್ಟಣ ಅಂತ ಇತ್ತು. ಈ ಎಂಟರ್ ಶ್ರೀರಂಗಪಟ್ಟಣ ಇದೊಂದು ಸಣ್ಣ ದ್ವೀಪ, ಸುತ್ತಲೂ ಕಾವೇರಿ ನದಿ ಇದೆ, ಮಧ್ಯದಲ್ಲಿ ಶ್ರೀರಂಗಪಟ್ಟಣ ಟೌನು, ಇದೊಂದು ಐಲ್ಯಾಂಡ್. ಇದು ಕಾವೇರಿ ನದಿ ಬೃಂದಾವನ್ ಗಾರ್ಡನ್ನಿಂದ ಬರುತ್ತೆ. ಆ ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗದಲ್ಲಿ ಡಿವೈಡ್ ಆಗುತ್ತೆ, ನಾರ್ತ್ ಆ್ಯಂಡ್ ಸೌತ್ ಬ್ರಾಂಚ್. ಆ 2 ಬ್ರಾಂಚನ್ನು ಸಹ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ಸಂಗಮ ಆಗುತ್ತೆ, ಮೀಟ್ ಆಗುತ್ತೆ. ಟೋಟಲಿ ಇದೊಂದು ಐಲ್ಯಾಂಡ್. ಇದು ಈ ಥರ ಪವಿತ್ರವಾದ ಸ್ಥಳ ಸೌತ್ ಇಂಡಿಯಾದಲ್ಲಿ ನೀವು 3 ಜಾಗದಲ್ಲಿ ನೋಡ್ಬೋದು. ಮೊದಲನೇದು ಶ್ರೀರಂಗಪಟ್ಟಣ, ಇದಕ್ಕೆ ಆದಿರಂಗ ಅಂತಾರೆ. ಎರಡನೇದು ಶಿವನ ಸಮುದ್ರ, ಇದರಿಂದ 70 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿ ಕಾವೇರಿ ಫಾಲ್ಸ್ ಇದೆ, ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ, ಅದಕ್ಕೆ ಮಧ್ಯರಂಗ ಅಂತಾರೆ, ಮಿಡ್ಲ್ ಒನ್. ಮೂರನೇದು ಶ್ರೀರಂಗಂ, ತಿರುಚನಾಪಳ್ಳಿ ತಮಿಳುನಾಡಿನಲ್ಲಿ, ಅದಕ್ಕೆ ಅಂತ್ಯರಂಗ ಅಂತಾರೆ. ಆದಿ, ಮಧ್ಯ, ಅಂತ್ಯ, ಈ 3 ಜಾಗನೂ ಸಹ ಕಾವೇರಿ ನದಿಯಿಂದ ಆವರಿಸಲ್ಪಟ್ಟಿದೆ. ಮತ್ತು ಸೇಮ್ ರಂಗನಾಥ ಸ್ವಾಮಿ ದೇವಾಲಯಗಳು ನೋಡ್ಬೋದು. ಆ ತಮಿಳುನಾಡು ಶ್ರೀರಂಗಂ ಆದಮೇಲೆ ಈ ಕಾವೇರಿ ನದಿ ಇಟ್ ಇಸ್ ಗೋಯಿಂಗ್ ಟು ಬೇ ಆಫ್ ಬೆಂಗಾಲ್, ಬಂಗಾಳಕೊಲ್ಲಿ ಸಮುದ್ರ ಸಿಗುತ್ತೆ. ಆದರೆ ಇಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಕ್ರಿಸ್ತಶಕ 894ರಲ್ಲಿ ಗಂಗರಾಜ, ತಲಕಾಡು ಗಂಗರಸರು, ಗಂಗರಾಜ ತಿರುಮಲ ರಾಯ ಕಟ್ಟಿಸಿದ್ದು ಕ್ರಿಸ್ತಶಕ 894ರಲ್ಲಿ, ಅಂದರೆ 1200 ವರ್ಷಗಳ ಹಿಂದೆ, 1200 ಇಯರ್ಸ್ ಓಲ್ಡ್ ಟೆಂಪಲ್. ಆ ದೇವಸ್ಥಾನದೊಳಗಿರ್ತಕ್ಕಂಥ ಮೂರ್ತಿ, ಆದಿಶೇಷನ್ ಮೇಲೆ ಮಲಗಿರ್ತಕ್ಕಂಥ ಮೂರ್ತಿ 13 ಅಡಿ ಉದ್ದ ಇದೆ, 6 ಅಡಿ ಎತ್ತರ ಇದೆ, ಬ್ಲ್ಯಾಕ್ ಸ್ಟೋನ್, ಈ ಥರ ಕಪ್ಪು ಕಲ್ಲು. ಅಕಾರ್ಡಿಂಗ್ ಟು ಮೈಥಾಲಜಿ, ಪುರಾಣ ಪ್ರಕಾರ ಮೊದಲು ಆ ರಂಗನಾಥ ಸ್ವಾಮಿ ಮೂರ್ತಿಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಂದರೆ ಗೌತಮ ಮಹರ್ಷಿಗಳು. ಆಗ ಇದೆಲ್ಲ ದಂಡಕಾರಣ್ಯದ ಒಂದು ಭಾಗ ಆಗಿತ್ತು. ಕ್ರಿಸ್ತಶಕ 894 ಆದಮೇಲೆ ಆ ದೇವಸ್ಥಾನಕ್ಕೆ ವಿಜಯನಗರ ರಾಜರು, ಚೋಳರು, ಚಾಲುಕ್ಯರು, ಹೊಯ್ಸಳರು, ಮೈಸೂರು ಮಹಾರಾಜರು ಇವರೆಲ್ಲ ಎನ್ಲಾರ್ಜ್ ಮಾಡ್ಕೊಂಡು ಬಂದರು, ಡೆವಲಪ್ ಮಾಡ್ಕೊಂಡು ಬಂದರು. ಟಿಪ್ಪು ಸುಲ್ತಾನ್ ಅವ್ರ ತಂದೆ ಹೈದರ್ ಅಲಿ, ಅವರು ಮುಸ್ಲಿಂ ಆದರೂ ಸಹ ಆ ದೇವಸ್ಥಾನಕ್ಕೆ ಭಾಳ ಮಾನ್ಯತೆ ಮಾಡ್ತಿದ್ರು. ಅವ್ರ ದೇವಸ್ಥಾನ ನೀವು ಡಿಸ್ಟ್ರಾಯ್ಡ್ ಮಾಡಿಲ್ಲ, ಅವರು ಸಹ ಮೇಂಟೈನ್ ಮಾಡ್ಕೊಂಡು ಬಂದರು. ಯಾಕೆಂದರೆ ಟಿಪ್ಪು ಸುಲ್ತಾನ್ ಅವ್ರ ತಂದೆ ಹೈದರ್ ಅಲಿ ಇಲ್ಲಿ ರಾಜ್ಯಭಾರ ಮಾಡಿದ್ದು ಕೇವಲ 200-250 ವರ್ಷಗಳ ಹಿಂದೆ. ಆ ದೇವಸ್ಥಾನ 1200 ಇಯರ್ಸ್ ಓಲ್ಡ್ ಟೆಂಪಲ್, ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿ ಟೆಂಪಲ್ ಇಲ್ಲ, ಅದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ. इधर आइए।